ಸಕಲ ಭಕ್ತಾದಿಗಳಿಗೆ ಮರ್ದೇಶ್ವರ ಸೇವಾ ಸಮಿತಿ ವತಿಯಿಂದ ಅನಂತ ಈ ಕಳಶಕ್ಕೆ ಪೂಜೆಯನ್ನು ಸಲ್ಲಿಸುವುದರಲ್ಲಿ ಭಾಗವಹಿಸಿಕೊಂಡು ನಮಗೆ ಶುಭ ಹಾರೈಸಿದ್ದಕ್ಕಾಗಿ ಅವರಿಗೂ ಕೂಡ ನಾವು ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಅವರ ಮೇಲಿಂದ ನಮ್ಮ ದೇವಸ್ಥಾನಕ್ಕೆ ಆಗಮಿಸಿ ನಮ್ಮ ಹಿತಚಿಂತಕರಾಗಿ ಇಟ್ಟುಕೊಂಡು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಮಾಡಬೇಕು ಅಂತ ಇಟ್ಟುಕೊಂಡು ದೇವಸ್ಥಾನ ಸೇವಾ ಸಮಿತಿ ವತಿಯಿಂದ ನಾನು ಎಲ್ಲದರಲ್ಲಿಯೂ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. ಮಾರುತಿರಾಯ ಬಲ ಭೀಮ ಭಕ್ತರ ಮೇಲೆ ಬಲು ಪ್ರೇಮ. ಮಾರುತಿರಾಯ ಭಕ್ತರ ಮೇಲೆ ಬಲು ಪ್ರೇಮ. ಮಾರುತಿರಾಯ ದೊಡ್ಡಾತ ಬೇಡಿದವರುಗಳ ಕೊಡುವಾತ. ಮಾರುತಿರಾಯ ಭಕ್ಮ ರಾಜಕೀಯ ಚಟುವಟಿಕೆಗಳಲ್ಲಿ ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಸಹಾಯಕರು ತೊಡಗಿರುವುದರಿಂದ ಹೆಚ್ಚಿನ ಸಮಯವನ್ನು ನಾವು ಅವರಿಂದ ಅಪೇಕ್ಷಿಸದೆ ಒಂದೆರಡು ಮಾತುಗಳನ್ನು ಕೇಳಿ ಅದೇ ರೀತಿ ಸುಶೀಲತೆಗಳು ಒಂದೆರಡು ಮಾತುಗಳನ್ನು ಹೇಳಿ ನನ್ನ ಶುಭ ಹಾರೈಸಬೇಕು ಮಾಡ್ತಾ ಇದ್ದೇನೆ. ಆರಾಧ್ಯ ದೇವರಾದ ಶ್ರೀ ಮಾರುತೇಶ್ವರನಲ್ಲಿ ತನ್ನ ಅನಂತ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸುತ್ತಾ, ಇದು ಬಹಳ ವಿಶಿಷ್ಟ ಮತ್ತು ವಿಶೇಷವಾದ ಪವಿತ್ರವಾದ ದಿನ. ಇವತ್ತು ಹನುಮ ಜಯಂತಿ. ಮೊದಲದ್ದು ನಾನು ಜೋಶಿಗಲ್ಲಿಯ ನಮ್ಮ ಸಮಸ್ತ ಎಲ್ಲ ಸಮಾಜದ ಗುರು ಹಿರಿಯರಿಗೆ, ತಾಯಂದರಿಗೆ, ಯುವಕರಿಗೆ ಹನುಮ ಜಯಂತಿಯ ಶುಭಾಶಯಗಳನ್ನು ನಾನು ಕೋರಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನಮ್ಮ ಕುಲಕರ್ಣಿ ಸರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಪೂಜಪ್ಪ ಸೂಡಿಯವರ ನೇತೃತ್ವದಲ್ಲಿ ಎಲ್ಲ ಸಮಸ್ತ ಓಣಿಯ ಹಿರಿಯರು ಸೇರಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಡಾಕ್ಟರ್ ಸುಶೀಲ್ ಕಾಕಂಟಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಹನುಮ ಜಯಂತಿಯನ್ನು ಪ್ರತಿ ವರ್ಷ ಬಹಳ ಅದ್ಭುತವಾಗಿ ಇವತ್ತು ಆಚರಣೆ ಮಾಡ್ತಾ ಆ ಕಳಸಾವರಣವನ್ನು ನಿರ್ವಹಿಸ್ಕೊಂಡು ಬಂದಿದ್ದು ಬಹಳ ಸಂತೋಷ. ಇದರಲ್ಲಿ ನನಗೂ ಕೂಡ ಪ್ರತಿ ವರ್ಷ ನಮ್ಮ ಕುಲಕರ್ಣಿ ಗುರುಗಳು ಮತ್ತು ನಮ್ಮ ಎಲ್ಲ ಓಣಿಯ ಹಿರಿಯರು ಸೂರ್ಯವರು ಈ ಒಂದು ಕಾರ್ಯಕ್ರಮದಲ್ಲಿ ನನಗೂ ಕೂಡ ಪಾಲ್ಗೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಆ ಕಳಸಾವರಣ ಮತ್ತು ಅಭಿಷೇಕ ಇವೆಲ್ಲರಿಗೂ ಕೂಡ ನನಗೂ ಕೂಡ ಭಾಗಿಯಾಗೋದಕ್ಕೆ ಅವಕಾಶ ಮಾಡಿಕೊಂಡಿದ್ದಕ್ಕೆ ನಾನು ಮೊದಲನೇದು ಸಮಸ್ತ ಹಿರಿಯರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಹನುಮ ಜಯಂತಿಯನ್ನು ಶುಭಾಶಯಗಳನ್ನು ಕೋರಿ ನಾನು ಯಾರು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.